ನಮಸ್ಕಾರ. SSK ಪಂಚ್ ಟ್ರಸ್ಟ್ ಶ್ರೀ ದುರ್ಗಾದೇವಿ ದೇವಸ್ಥಾನ ದಾಜಿವಾನ್ಪೇಟ್ ಹುಬ್ಬಳ್ಳಿ ಈ ನಮ್ಮ ಸಂಸ್ಥೆ ಪರವಾಗಿ ಏನು ಒಂದು ದೇವಸ್ಥಾನ ನಡೀತಾ ಇದೆ. ಇದು ಸರಿಸುಮಾರು 500 600 ವರ್ಷದ ಪುರಾತನ ದೇವಸ್ಥಾನವಾಗಿರುವುದು. ಇಲ್ಲಿ ಉದ್ಭವ ಮೂರ್ತಿಗಳ ನಾತಿಯಿಂದ ಶ್ರೀ ದ್ಯಾಮಾವದೇವಿ ಮತ್ತು ಶ್ರೀ ದುರ್ಗಾದೇವಿ ಮಾತೆಯರಿಗೆ ಪೂಜೆ ಸಲ್ಲಿಸುತ್ತಾ ಬಂದಿರುವ ಒಂದು ಸಂಗತಿ ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಇವತ್ತು ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಹೇಳಲು ಇಚ್ಛಿಸುವುದೇನೆಂದರೆ, ಮುಂಬರುವ ಮೇ ತಿಂಗಳಲ್ಲಿ 3ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ ಶ್ರೀ ಸಹಸ್ರ ಚಂಡಿಕಾ ಯಾಗವನ್ನು ನಮ್ಮ ಈ ಪುಣ್ಯಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಹಸ್ರ ಚಂಡಿಕಾ ಯಾಗವನ್ನು ಮಾಡಬೇಕಂತೇಳಿ 2003ರಲ್ಲಿ ಆದ ಒಂದು ಸಂಕಲ್ಪದ ಪ್ರಕಾರ ನಾವು ಮತ್ತೆ ನೂತನವಾಗಿ ಪಂಚರಾಗಿ ಆಗಮಿಸಿರುವಂತಹ ಎಲ್ಲರೂ ಸೇರಿ 2015ರಲ್ಲಿ ತೀರ್ಮಾನ ಕೈಗೊಂಡು ಸಂಕಲ್ಪ ಮಾಡಿಕೊಂಡು ಶ್ರೀ ದುರ್ಗಾದೇವಿ ಸಹಸ್ರ ಚಂಡಿಕಾ ಯಾಗವನ್ನು ಮಾಡಬೇಕಂತೇಳಿ ನಿರ್ಣಯಿಸಿ, ಆ ನಿಟ್ಟಿನಲ್ಲಿ ಒಂದು ಏನು ಚಂಡಿಕಾ ಯಾಗ ಮಾಡಲಿಕ್ಕೆ ಪುರೋಹಿತರ ಸಂಖ್ಯೆ 150 ಜನರ ಇರುವುದರಿಂದ 7-8 ದಿವಸಗಳ ಕಾಲ ಅವರಿಗೆ ಇರಲಿಕ್ಕೆ ವ್ಯವಸ್ಥೆ ಬೇಕನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಸಮಾಜಕ್ಕೆ ಅನುಕೂಲವಾಗುವಂತ ಒಂದು ಭವ್ಯ ಕಲ್ಯಾಣ ಮಂಟಪವನ್ನು ಪಂಚಾಯತ್ ಪರವಾಗಿ ಕಟ್ಟಿ ಇವತ್ತು ಅದರ ಉದ್ಘಾಟನೆ ಜೊತೆಗೆ ಶ್ರೀ ಸಹಸ್ರ ಚಂಡಿಕಾ ಯಾಗವನ್ನು ಮಾಡಲು ಬಯಸಿರುವ ಪ್ರಕಾರ ಇವತ್ತು ಕಲ್ಯಾಣ ಮಂಟಪವು ಎಲ್ಲ ರೀತಿಯಿಂದ ತಯಾರಾಗಿದೆ. ಭಕ್ತರ ಸಹಯೋಗದಿಂದ ಈ ಒಂದು ಸಹಸ್ರ ಚಂಡಿಕಾ ಯಾಗವನ್ನು ಸಹ ನಾವು ಮಾಡುತ್ತಾ ಇದ್ದೇವೆ. ಇನ್ನು ಈ ಸಹಸ್ರ ಚಂಡಿಕಾ ಯಾಗ ಮಾಡುವ ನಿಮಿತ್ತ ಬರೇ ಕಲ್ಯಾಣ ಮಂಟಪ ಒಳ್ಳೆಯದಾದರೆ ಸಾಲದು ಎನ್ನುವ ದೃಷ್ಟಿಯಿಂದ ನಾವು ಶ್ರೀ ದುರ್ಗಾದೇವಿ ದೇವಸ್ಥಾನವನ್ನು ಸೌಂದರ್ಯೀಕರಣಗೊಳಿಸುವ ನಿಟ್ಟಿನಲ್ಲಿ ಭಕ್ತರ ಸಹಕಾರದೊಂದಿಗೆ ಶ್ರೀ ದುರ್ಗಾದೇವಿ ದೇವಸ್ಥಾನದ ಸೌಂದರ್ಯೀಕರಣ, ಮಹಾದ್ವಾರದ ಸೌಂದರ್ಯೀಕರಣ, ಒಂದು ದೇವಸ್ಥಾನದ ಮೇಲ್ಛಾವಣಿ ಆಯ್ತು, ಆಮೇಲೆ ಶ್ರೀ ದೇವಿಯರ ಪಾದುಕೆ, ಅದು ಪುರಾತನ ಪಾದುಕೆಗಳು ಅದು ರಸ್ತೆ ಆ ಬದಿಯಲ್ಲಿರುವುದನ್ನು ನೂತನವಾಗಿ ಪಾದುಕೆಗಳನ್ನು ಪ್ರತಿಷ್ಠಾಪಿಸುವ ದೃಷ್ಟಿಯಿಂದ ನೂತನ ಪಾದುಕೆಗಳು ಮತ್ತು ಶ್ರೀ ಕುರ್ಮಾದೇವರ ಆಮೆ ಅದನ್ನು ಪ್ರತಿಷ್ಠಾಪಿಸ್ತಾ ಇದ್ದೀವಿ. ಅದರ ಜೊತೆಗೆ ಧ್ವಜಸ್ತಂಭ ಮತ್ತು ಪುಷ್ಕರಣಿ ಅಲ್ಲದೆ ಶ್ರೀ ಬಾಲಮಾರುತಿ ದೇವರ ಒಂದು ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಮತ್ತು ನಾಗದೇವತಾ ಪ್ರತಿಷ್ಠಾಪನೆ, ಶ್ರೀ ಗಣಪತಿ ಬಪ್ಪನ ಪ್ರತಿಷ್ಠಾಪನೆ, ಅದಲ್ಲದೆ ಶ್ರೀ ದೇವಿಯರಿಗೆ ಬೆಳ್ಳಿಯ ಪಲ್ಲಕ್ಕಿಯನ್ನು ಸಹ ಸಮರ್ಪಿಸ್ತಾ ಇದ್ವಿ. ಈ ರೀತಿ ಭಕ್ತರ ಸಹಯೋಗದೊಂದಿಗೆ ಸುಮಾರು 17 ಸೇವೆಗಳನ್ನು ಶ್ರೀ ಸಹಸ್ರ ಚಂಡಿಕಾ ಯಾಗ ನಿಮಿತ್ತ ನಾಳೆ ದಿನಾಂಕ 7 ತಾರೀಕಿನಿಂದ 11ನೇ ತಾರೀಕರವರೆಗೆ ಒಂದು 5 ದಿವಸಗಳ ಕಾಲ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. 7ನೇ ತಾರೀಕಿನಂದು 504 ಸುಮಂಗಲೆಯರ ಒಂದು ಕುಂಭ ಮೆರವಣಿಗೆ ನಡೀತಾ ಇದೆ. ಆ ಕುಂಭ ಮೆರವಣಿಗೆಯಲ್ಲಿ ದೈವಿತಾ ಕಾರ್ಯಗಳಿಗಾಗಿ ಏನು ಮೂರ್ತಿಗಳನ್ನು ಪ್ರತಿಷ್ಠಾಪಿಸ್ತಾ ಇದ್ದೀವಿ, ಆ ಎಲ್ಲ ಮೂರ್ತಿಗಳ ಜೊತೆಗೆ ಮತ್ತು ಬೆಳ್ಳಿಯ ಪಲ್ಲಕ್ಕಿಯ ಒಂದು ಮೆರವಣಿಗೆಯೂ ಸಹ ಹಮ್ಮಿಕೊಂಡಿದ್ದೇವೆ. 7ನೇ ತಾರೀಕಿನಂದು 8, 9ರಂದು ಧಾರ್ಮಿಕ ವಿಧಿವಿಧಾನಗಳು, ಪೂಜೆ ಪುನಸ್ಕಾರಗಳು ಈ ದೈವಿಕವಾಗಿ ಸ್ಥಾಪಿಸಲ್ಪಡುವಂತಹ ಮೂರ್ತಿಗಳಿಗೆ ದೇವಸ್ಥಾನದಲ್ಲಿ ಜರುಗಲಿವೆ. ಶಯ್ಯಾದಿವಾಸ ಮೊದಲನೇದಾಗಿ ಜಲಾದಿವಾಸ, ಧಾನ್ಯಾದಿವಾಸ, ಪುಷ್ಪಾದಿವಾಸ, ಶಯ್ಯಾದಿವಾಸ, ಈ ರೀತಿ ಅವು ದೇವತಾ ಕಾರ್ಯ ಪೂಜೆಗಳು, ಹೋಮ ಹವನಗಳು ಸಹ ದೇವಸ್ಥಾನದಲ್ಲಿ 8, 9ನೇ ತಾರೀಕಿನಂದು ನಡೆದು 10ನೇ ತಾರೀಕಿನ ದಿವಸ 10ನೇ ತಾರೀಕು ಅಂದ್ರೆ ಸೋಮವಾರ ದಿವಸ ಪ್ರಾಣ ಪ್ರತಿಷ್ಠಾಪನೆಗೊಂಡು ಈ ಒಂದು ಸೇವೆಗಳಿಗೆ ಏನು ದೇಣಿಗೆ ನೀಡಿದ್ದಾರೆ ಅವರೆಲ್ಲ ಗಣ್ಯರುಗಳಿಗೆ ಅವರಿಗೆಲ್ಲರಿಗೂ ಸತ್ಕಾರ ಸಮಾರಂಭ, ಈ ಒಂದು ಪ್ರತಿಷ್ಠಾಪನಾ ಸಮಾರಂಭ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವಿಶೇಷ ಆಕರ್ಷಣೆ, ಈ ಒಂದು ದೇವಸ್ಥಾನದಲ್ಲಿ ಕಲ್ಲಿನ ಸಿಂಹಗಳು ಬರ್ತಾ ಇವೆ. ಅದೊಂದು ದೇವಸ್ಥಾನಕ್ಕೆ ವಿಶೇಷ ಆಕರ್ಷಣೆ ತಂದೊಟ್ಟುವಲ್ಲಿ ಯಾವುದೇ ಸಂಶಯವಿಲ್ಲ. ಅದರ ಜೊತೆಗೆ ದೇವಸ್ಥಾನದಲ್ಲಿ ಪಂಚವಟಿಯನ್ನು ಸಹ ಒಂದು ಭವ್ಯ ಗ್ರನೈಟ್ ನ ಒಂದು ರೂಪದಲ್ಲಿ ನಾವು ಅಳವಡಿಸಿದ್ದೇವೆ. ಹಳೆಯ ಗೋಡೆಗಳನ್ನು ತೆಗೆದು ಅಲ್ಲಿ ಮೊದಲು ಈ ಪುರಾತನ ಕಾಲದಿಂದಲೂ ಆಲದ ಮರ, ಅರಳಿ ಮರ, ಬನ್ನಿ ಮರಗಳು ಇದ್ದವು. ಅದರ ಜೊತೆಗೆ ಈಗ ಔದುಂಬರ ಗಿಡ ಮತ್ತು ಬಿಲ್ವಪತ್ರಿ ಗಿಡಗಳನ್ನು ಹಾಕಿ ಇದೊಂದು ಪಂಚವಟಿ ಅಂತ ಹೇಳಿ ನಾವು ವಿಶೇಷವಾಗಿ ಸುಮಂಗಲಿಯರಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಮುಹೂರ್ತದಲ್ಲಿ 5 ಗಿಡಗಳಿಗೆ ಪೂಜೆ ಮಾಡುವಂತ ಒಂದು ಸಂದರ್ಭ ಬಂದಾಗ ಈ ದೇವಸ್ಥಾನದಲ್ಲಿ ಆ ವಿಶೇಷತೆ ಉಳ್ಳ ಒಂದು ವ್ಯವಸ್ಥೆಯನ್ನು ಸಹ ಮಾಡಲು ಸಂಕಲ್ಪಿಸಿದ ಪ್ರಕಾರ ನಾವು ಆ ಪಂಚವಟಿಯನ್ನು ಸಹ ಒಂದು ನಿರ್ಮಾಣ ಮಾಡಿದ್ದೇವೆ. ಇದರ ಜೊತೆಗೆ ನಮ್ಮ ಘಟಕದ ಎಲ್ಲ ಪಂಚ ಪ್ರಮುಖರ ಮತ್ತು ಕಾರ್ಯಕರ್ತರ, ಹಿರಿಯರ, ಮಹಿಳಾ ಮಂಡಳ ಸಹಯೋಗದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತೇವೆ ಅಂತ ಹೇಳುತ್ತಾ, ಈಗ ಸೋಮವಾರ ದಿವಸ ಏನು 10ನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ.
ಹಾಗೂ ಗಣ್ಯರಿಗೆ ಸತ್ಕಾರ ಸಮಾರಂಭ ಇದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರವರು, ಅದೇ ರೀತಿ ಮಾನ್ಯ ಸಭಾಪತಿಯವರಾದಂತಹ ಶ್ರೀ ಬಸವರಾಜ್ ಹೊರಟ್ಟಿ ಸರ್ ಅವರು ಬರ್ತಾ ಇದ್ದಾರೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು 3000 ಮಠದ ಪೂಜ್ಯ ಗುರುಗಳಾದಂತಹ ಡಾಕ್ಟರ್ ಗುರುಸಿದ್ದೇಶ್ವರ ರಾಜಯೋಗೇಂದ್ರ ಮಹಾಸ್ವಾಮೀಜಿಯವರು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರುಗಳಾದಂತಹ ಶ್ರೀ ಪ್ರಸಾದ್ ಅಬ್ಬಯ್ಯನವರು, ಶ್ರೀ ಅರವಿಂದ್ ಬೆಲ್ಲದ್ರವರು, ಶ್ರೀ ಮಹೇಶ್ ತೆಂಗಿನಕಾಯಿರು ಆದಿಯಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕೇಂದ್ರ ಪಂಚಾಯತ್ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಮೆರವಾಡಿ ಅವರು, ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಶಶಿಕುಮಾರ್ ಮೆರವಾಡಿಯವರವರು, ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಅಶೋಕ್ ಕಾಟಿಯವರವರು, ಅಲ್ಲದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ SSK ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ಶ್ರೀನಿವಾಸ್, ಶ್ರೀ ಹರಿಸಾ ಖೋಡೇರ್ ಅವರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಏನು 17 ಸೇವೆಗಳಿಗೆ ಸಹಕಾರ ನೀಡಿದಂತ ಎಲ್ಲ ಗಣ್ಯರಿಗೆ ಈ ಒಂದು ಸಮಾರಂಭದಲ್ಲಿ ಸತ್ಕಾರ ಹಮ್ಮಿಕೊಂಡಿದ್ದೇವೆ. ಆ ದಿನ ಮಹಾಪ್ರಸಾದದ ವ್ಯವಸ್ಥೆ ಇದೆ. 5 ದಿವಸಗಳ ಕಾಲ ಈ ಒಂದು ಸಮಾರಂಭದ ಪ್ರಯುಕ್ತ 7ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ನಮ್ಮ ಅಯೋಧ್ಯೆಯ ಪುಣ್ಯಕ್ಷೇತ್ರದಿಂದ ಗುರೂಜಿ ಶ್ರೀ ಪ್ರೇಮ್ ನಾರಾಯಣಜಿ ಅವರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ರಾಮ್ ಕಥಾ ಮತ್ತು ಶ್ರೀ ದುರ್ಗಾ ಕಥಾ ಪ್ರವಚನ ನೀಡಲು ಬಂದಿದ್ದಾರೆ. ಆ ಒಂದು ಕಾರ್ಯಕ್ರಮವು ಅವರ ಒಂದು ಪ್ರವಚನದ ಮುಖಾಂತರವು ಅತ್ಯಂತ ಒಂದು ಮೆರುಗನ್ನು ತರುತ್ತೆ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳುತ್ತಾ, 7ನೇ ತಾರೀಕಿನಂದು ಏನು ಕುಂಭ ಮೆರವಣಿಗೆಯನ್ನು ಉದ್ಘಾಟಿಸಲು ಮಾನ್ಯ ಪೊಲೀಸ್ ಉಪ ಆಯುಕ್ತರಾದಂತ ಶ್ರೀ ಮಹಾನಿಂಗ ನಂದಗಾವಿ ಸರ್ ಅವರು, ಅವರ ಜೊತೆಗೆ ದೇವಸ್ಥಾನದ ಭಕ್ತರಾಗಿರುವಂತಹ ಶ್ರೀಮತಿ ಶಿಲ್ಪಾ ಜಗದೀಶ್ ಶೆಟ್ಟರ್ ಅವರು, ಶ್ರೀಮತಿ ಮೀರಾ ಎಸ್ ಮೆರವಾಡಿರವರು ಆಗಮಿಸಲಿದ್ದಾರೆ. ಅದೇ ರೀತಿ ಕೊನೆಯ ದಿನ ಸಮಾರಂಭಕ್ಕೆ ಇನ್ನೋರ್ವ ನಗರದ ಪೊಲೀಸ್ ಉಪ ಆಯುಕ್ತರಾದಂತಹ ಶ್ರೀ CR ರವೀಶ್ ಸರ್ ಅವರು ಧಾರ್ಮಿಕ ವ್ಯಕ್ತಿ ಉಳ್ಳವರು, ಧಾರ್ಮಿಕ ಮನೋಭಾವ ಉಳ್ಳ ವ್ಯಕ್ತಿ, ಅವರು ಸಹ ಈ ಒಂದು ಸಮಾರಂಭಕ್ಕೆ ಆಗಮಿಸಲಿದ್ದಾರೆ. ಈ ರೀತಿ ಎಲ್ಲ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಗಣ್ಯರನ್ನು ಬರಮಾಡಿಕೊಂಡು ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಶ್ರೀ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ವಿಶೇಷ ಮೂಲವಾಗಿ ಈ ಕಾರ್ಯಕ್ರಮದ ಉದ್ದೇಶ ಮೇ ತಿಂಗಳಿನಲ್ಲಿ ಶ್ರೀ ಸಹಸ್ರ ಚಂಡಿಕಾ ಯಾಗ ಹಮ್ಮಿಕೊಂಡಿದ್ದೇವೆ. ದಿನಾಂಕ 3 ರಿಂದ 9 ತಾರೀಕುವರೆಗೆ ಮೇ ತಿಂಗಳಲ್ಲಿ. ಅದರ ಪ್ರಯುಕ್ತವಾಗಿ ದಿನಾಂಕ 7ರಿಂದ ಈ ತಿಂಗಳ ಫೆಬ್ರವರಿ ತಿಂಗಳ ದಿನಾಂಕ 7ರಿಂದ ದಿನಾಂಕ 11 ತಾರೀಕುವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶ್ರೀ ದೇವಿಗೆ 17 ಸೇವೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತೇಳಿ ಎಲ್ಲ ಭಕ್ತರ ಪರವಾಗಿ ಈ ಒಂದು ಸಮರ್ಪಣಾ ಕಾರ್ಯಕ್ರಮ ಆಗ್ತಾ ಇದೆ. ಇದಕ್ಕೆ ಶ್ರೀದೇವಿ ಜಗನ್ಮಾತೆ ಎಲ್ಲರಿಗೂ ಹರಸಲಿ, ಎಲ್ಲರಿಗೂ ಆಶೀರ್ವದಿಸಲಿ ಅಂತೇಳಿ ಬೇಡಿಕೊಳ್ಳುತ್ತಾ, ತಾವೆಲ್ಲರೂ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶೋಭೆ ತರಲು ನಾನು SSK ಶ್ರೀ ದುರ್ಗಾದೇವಿ ದೇವಸ್ಥಾನ ಪಂಚಾಯಿತಿ ಪರವಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸುತ್ತೇನೆ.